ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಬೀದರ್ಗೆ ಆಗಮಿಸಿದ ಡಿಕೆ ಶಿವಕುಮಾರ್. ಶ್ಯಾಮ್ ಪ್ರಸಾದ್ ಮುಖರ್ಜಿ ಆದರ್ಶಗಳು ಸ್ಫೂರ್ತಿದಾಯಕ, ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ. ಬಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸಿಎಂ ಡಿಕೆ ಶಿವಕುಮಾರ್ಗೆ ಮನವಿ. ಬೀದರ್ನಲ್ಲಿ ಎಸ್ಐಆರ್ ಅಕ್ರಮದ ಆರೋಪ, ಭಗವಂತ್ ಖೂಬಾ ಪರಿಶೀಲನೆ. ಸುದ್ದಿಯ ವಿವರಗಳು. ಮುಖ್ಯಮಂತ್ರಿ ಹುದ್ದೆ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಬೀದರ್ ಜಿಲ್ಲೆಗೆ ಆಗಮಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಬೀದರ್ ಏರ್ಬೇಸ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಜಿಲ್ಲೆಯ ಜನಪ್ರತಿನಿಧಿಗಳು ಆತ್ಮೀಯ ಸ್ವಾಗತ ಕೋರಿದರು. ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಅವರು ಸಚಿವ ಈಶ್ವರ್ ಖಂಡ್ರೆ ಅವರೊಂದಿಗೆ ಹೆಲಿಕಾಪ್ಟರ್ ಮೂಲಕ ಬಸವಕಲ್ಯಾಣಕ್ಕೆ ಪ್ರಯಾಣ ಬೆಳೆಸಿದರು. ಈ ವೇಳೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಭಾರಿ ಸಂಖ್ಯೆಯಲ್ಲಿ ಸೇರಿ ಮುಖ್ಯಮಂತ್ರಿಗೆ ಸ್ವಾಗತ ಕೋರಿದರು. ಬೀದರ್ ದಕ್ಷಿಣ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ, ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್, ಬಸವಕಲ್ಯಾಣ ಶಾಸಕ ಶರಣು ಸಲಗರ್, ಸಂಸದ ಸಾಗರ್ ಖಂಡ್ರೆ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಮುಖ್ಯಮಂತ್ರಿ ಅವರನ್ನು ಬರಮಾಡಿಕೊಂಡರು. ಬಸವಕಲ್ಯಾಣ ತಲುಪಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಸವಣ್ಣನವರ ಕರ್ಮಭೂಮಿಗೆ ಭೇಟಿ ನೀಡಿ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಜಿಲ್ಲೆಯ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸ್ಥಳೀಯ ಮುಖಂಡರು ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ದಾರಿ ಬಿಡ್ರಿ ದಾರಿ ಸ್ವಲ್ಪ ಸೈಡ್ಗೆ ಸರ್ ಒಂದು ಭಾರತೀಯ ಜನಸಂಘದ ಸಂಸ್ಥಾಪಕ ಹಾಗೂ ಪ್ರಖರ ರಾಷ್ಟ್ರವಾದಿ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜನ್ಮದಿನದ ಅಂಗವಾಗಿ ಬೀದರ್ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಇಂದು ಸ್ಮರಣ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ಭಾಗವಹಿಸಿ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ಏಕತೆ, ಅಖಂಡತೆ ಮತ್ತು ರಾಷ್ಟ್ರ ಸೇವೆಗೆ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ನೀಡಿದ ಕೊಡುಗೆ ಅವಿಸ್ಮರಣೀಯವಾಗಿದ್ದು, ಅವರ ಆದರ್ಶಗಳು ಪ್ರತಿಯೊಬ್ಬರಿಗೂ ಸದಾ ಸ್ಫೂರ್ತಿದಾಯಕವಾಗಿವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದು ಮುಖರ್ಜಿ ಅವರ ದೇಶ ಸೇವೆಯನ್ನು ಸ್ಮರಿಸಿದರು. ರಾಜ್ಯದ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಸವಕಲ್ಯಾಣಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಶಾಸಕರು ಜಿಲ್ಲೆಯ ರೈತರ ಜೀವನಡಿಯಾಗಿರುವ ಬಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆಯ ಸಮಸ್ಯೆಗಳ ಕುರಿತು ಅವರ ಗಮನ ಸೆಳೆದು ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದರು. ಬಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆ ಸ್ಥಗಿತಗೊಂಡಿರುವುದರಿಂದ ಜಿಲ್ಲೆಯ ಸಾವಿರಾರು ಕಬ್ಬು ಬೆಳೆಗಾರರ, ರೈತರು ಹಾಗೂ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೈತರ ಹಿತದೃಷ್ಟಿಯಿಂದ ಶೀಘ್ರದಲ್ಲೇ ಸಕಾರಾತ್ಮಕ ನಿರ್ಧಾರ ಕೈಗೊಂಡು ಕಾರ್ಖಾನೆಯನ್ನು ಪುನರಾರಂಭಿಸಿ ಜಿಲ್ಲೆಯ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಬೀದರ್ ದಕ್ಷಿಣ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ, ಬಸವಕಲ್ಯಾಣ ಶಾಸಕ ಶರಣು ಸಲಗರ್ ಹಾಗೂ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಸೇರಿದಂತೆ ಜಿಲ್ಲೆಯ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಬಿಎಸ್ಎಸ್ಕೆ ಕಾರ್ಖಾನೆ ಪುನರ್ ಆರಂಭಕ್ಕೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂಬ ವಿಶ್ವಾಸವನ್ನು ಜನಪ್ರತಿನಿಧಿಗಳು ವ್ಯಕ್ತಪಡಿಸಿದರು. ಇವೆಲ್ಲ ಹೋಗಿ 10 ವರ್ಷದಿಂದ
ಪ್ರೈಸ್ ರೈಸ್ ಆಗಿಲ್ಲ. ನಾನು ಮೊನ್ನೆ ಹೋದಾಗ ಅಮಿತ್ ಶಾನು ಮಾತಾಡಿದೆ, ಒಟ್ಟು ಇಷ್ಟು ಮಾತಾಡಿದ್ದಾರೆ. 4 ವರ್ಷದಿಂದ ಮಾಡಿದ್ರೆ ಈಗೆಲ್ಲ ರೈತರು ಎಲ್ಲ ಗಲಾಟೆ ಮಾಡೋದು, ಲೋನ್ ಫ್ಯಾಕ್ಟ್ರಿ ಮಾರಾಟ ಅದೆಲ್ಲ ಬಂದು ನಮ್ಗೆ ನಾನು ಹೇಳಿದ್ದೀನಿ, ಎತ್ತಾಳೆಲ್ಲ ಸ್ವಲ್ಪ ಇದನ್ನು ರಿಲ್ಯಾಕ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ನಾನು ನಿಮ್ಮ ಮನವಿನ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದನ್ನು ತರಿಸ್ಕೊಂಡು ಬೀದರ್ ನಗರದ ಭೀಮ್ನಗರ್ ಓಣಿಯಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿಯ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ವೇಳೆ ಅಕ್ರಮ ನಡೆದಿದೆ ಎಂದು ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಆರೋಪಿಸಿದ್ದಾರೆ. ಭೀಮ್ನಗರ್ ಓಣಿಯಲ್ಲಿರುವ ಒಂದು ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಖೂಬಾ ವಿಶೇಷ ವರ್ಗದ ಮತದಾರರನ್ನು ಶಾಹೀನ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ಅಬ್ದುಲ್ ಖದೀರ್ ಅವರ ಬೀದರ್ ಬೆಟರ್ಮೆಂಟ್ ಫೌಂಡೇಶನ್ ಎನ್ಜಿಒ ಕಚೇರಿಯಲ್ಲಿ ಒಟ್ಟುಗೂಡಿಸಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದರು. ಈ ಕುರಿತು ಸ್ಥಳದಲ್ಲಿದ್ದ ಬೂತ್ ಸಂಖ್ಯೆ 109ರ ಬೂತ್ ಮಟ್ಟದ ಅಧಿಕಾರಿ ಬಿಎಲ್ಒ ಅನಿಲ್ ಕುಮಾರ್ ಅವರನ್ನು ಪ್ರಶ್ನಿಸಿದಾಗ ಅವರು ಸಮರ್ಪಕ ಉತ್ತರ ನೀಡದೆ ಸ್ಥಳದಿಂದ ತೆರಳಿದರು ಎಂದು ಖೂಬಾ ಹೇಳಿದರು. ಮತದಾರರನ್ನು ಒಂದೇ ಸ್ಥಳಕ್ಕೆ ಕರೆಸಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲು ಕಾರಣವೇನು ಎಂದು ಕೇಳಿದಾಗ ಬಿಎಲ್ಒ ಯಾವುದೇ ಸ್ಪಷ್ಟನೆ ನೀಡದೆ ಸ್ಕೂಟಿಯಲ್ಲಿ ತೆರಳಿದರು. ಇದು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ಅವರು ತಿಳಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಎಸ್ಐಆರ್ ಪ್ರಕ್ರಿಯೆಯನ್ನು ಹಳಿತಪ್ಪಿಸಲು ಪ್ರಯತ್ನಿಸುತ್ತಿದ್ದು, ಅದೇ ರೀತಿಯ ಬೆಳವಣಿಗೆಗಳು ಬೀದರ್ನಲ್ಲಿಯೂ ನಡೆಯುತ್ತಿವೆ ಎಂದು ಭಗವಂತ್ ಖೂಬಾ ಆರೋಪಿಸಿದರು. ಈ ಆರೋಪಕ್ಕೆ ಸಂಬಂಧಿಸಿದಂತೆ ಚುನಾವಣಾ ಅಧಿಕಾರಿಗಳು ಅಥವಾ ಸಂಬಂಧಿತ ಸಂಸ್ಥೆಗಳ ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯವಾಗಬೇಕಿದೆ. ಫಾರ್ಮರ್ಸ್ ಕೊಟ್ಟು 570 ಒಂದೇ ಕಡೆ ಇಲ್ಲ ಸರ್, ನೀವು ಮೈಕ್ ಕೇಳ್ಬೋದು ಸರ್, ಕೇಳ್ಬೋದು ಸರ್. ಇದೆಲ್ಲ ಬನ್ನಿ ಸರ್, BLO है सर, फॉर्म भरने में मदद कर सर, मैंने ಕೇಳ್ಬೋದು ಬನ್ನಿ, ಈಗ ಜಸ್ಟ್ ಬನ್ನಿ, ಇಲ್ಲೇ ಬರ್ಬೋದು. ನಂಬರ್ बांटने को घर को चाहे भरने को इधर बांटने को घर उसके लिए तो तनखा मिल रही है ना, तो तनखा के घर सबको तुम्हारे पास बुलाने के लिए तनखा मिल रहा है. तुम्हारा सुविधा के लिए तो घर तक आना है उनको. हाँ सर. ವಿಶೇಷ ಮತದಾರರ ಪಟ್ಟಿಯ ಪರಿಷ್ಕರಣೆ, ಎಸ್ಐಆರ್ ಪ್ರಕ್ರಿಯೆ ಹಾಗೂ ಮತದಾರರ ಪಟ್ಟಿಗೆ ಸಂಬಂಧಿಸಿದ ಬೆಳವಣಿಗೆಗಳ ಕುರಿತು ರಾಜ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಇಷ್ಟು ದಿನ ಬಿಜೆಪಿಯವರು ಮತ ಕಳವು ಮಾಡುತ್ತಿದ್ದರು ಎಂಬುದಕ್ಕೆ ಮಹಾದೇವಪುರ ಮತ್ತು ಆಳಂದ್ ಕ್ಷೇತ್ರಗಳಲ್ಲಿನ ಮತದಾರರ ಪಟ್ಟಿಯ ಅಕ್ರಮಗಳೇ ಸಾಕ್ಷಿ. ಈಗ ಎಸ್ಐಆರ್ ಪ್ರಕ್ರಿಯೆ ತಂದು ಮತದಾರರ ಹಕ್ಕನ್ನೇ ಕಸಿಯುವ ಪ್ರಯತ್ನ ನಡೆಯುತ್ತಿದೆ. ಒಂದು ಅಕ್ಷರದ ತಪ್ಪಿದ್ದರೂ ಮತದಾನ ಮಾಡಲು ಅವಕಾಶ ನೀಡುವುದಿಲ್ಲ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿದರು. ಇದೇ ವೇಳೆ ಚುನಾವಣಾ ಆಯೋಗದ ಕ್ರಮಗಳ ಮೇಲೂ ಪ್ರಶ್ನೆ ಎತ್ತಿದ ಅವರು, ಚುನಾವಣಾ ಆಯೋಗ ಲಾಜಿಕಲ್ ಡಿಸ್ಕ್ರೆಪೆನ್ಸ್ ಎಂದು ಹೇಳುತ್ತಿದೆ. ಅದರ ಅರ್ಥವೇನು ಎಂಬುದನ್ನು ಮೊದಲು ನನಗೆ ಸ್ಪಷ್ಟಪಡಿಸಬೇಕು. ಅದರ ಅರ್ಥವನ್ನು ಸಮರ್ಪಕವಾಗಿ ವಿವರಿಸಿದರೆ ನಾನು ರಾಜೀನಾಮೆ ನೀಡಲು ಸಿದ್ಧ ಎಂದು ಸವಾಲು ಹಾಕಿದರು. ರಾಮ ಮಂದಿರ ನಿರ್ಮಾಣದ ಹೆಸರಿನಲ್ಲಿ ಚಂದ ಸಂಗ್ರಹಿಸಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿದ ಖರ್ಗೆ, ದೇಶದಲ್ಲಿ ಚಂದ ಕಳವು ನಡೆದಿದೆ. ಆದರೆ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಒಂದು ಮಾತನ್ನು ಆಡುತ್ತಿಲ್ಲ. ದೇವರ ಹೆಸರಿನಲ್ಲಿ ಕಳವು ಮಾಡಿದವರಿಗೆ ಜಿ ಎಂದು ಗೌರವ ಸೂಚಿಸುವ ಅಗತ್ಯವಿಲ್ಲ ಎಂದು ಟೀಕಿಸಿದರು. ಇವಿಎಂಗೆ ನಾನೇ ಖುದ್ದಾಗಿ ಆಸ್ ಅ ಮಿನಿಸ್ಟರ್ ಫಾರ್ ದ 4th ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ಇನ್ ದ ವರ್ಲ್ಡ್ ಪತ್ರ ಬರೆದೆ. ಇವಿಎಂಗಳನ್ನು ಎಥಿಕಲ್ ಹ್ಯಾಕಿಂಗ್ ಮಾಡಿಸಿ ಅಂತ ಮಾಡಿದ್ರಾ? ಮಾಡಿಲ್ಲ. ಫಾರ್ಮ್ 6-7 ಮಿಸ್ಯೂಸ್ ಮಾಡಿದ್ರು. ಮಾದೇವಪುರ ಪ್ರೂವ್ ಆಯ್ತಾ? ಎಲ್ಲದು ಬಿಟ್ಬಿಡಿ. ಆಳಂದ್ ಪ್ರೂವ್ ಆಯ್ತಾ?
22,000 ಪೇಜ್. ಯಾರು A1 A2 BJP ಅವರ. ಅದಾದಮೇಲೆ ಸಾಹೇಬ್ರು ಹೇಳ್ದಂಗೆ ಈ ಚೀಫ್ ಎಲೆಕ್ಷನ್ ಕಮಿಷನರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಬದಲಾವಣೆ ಮಾಡಿದ್ರ ಚೀಫ್ ಜಸ್ಟಿಸಿಗೆ ತೆಗೆದ್ಬಿಟ್ಟು ಅವ್ರು ಯಾವುದೋ ಒಂದು ಕ್ಯಾಬಿನೆಟ್ ಯೂನಿಯನ್ ಕ್ಯಾಬಿನೆಟಿಗೆ ಹಾಕಿದ್ದಾರೆ. ಅವ್ರು ಯಾರು ಮಾತು ಕೇಳೋದು? ಪ್ರೈಮ್ ಮಿನಿಸ್ಟರ್ ಮಾತು ಕೇಳೋದು. 2:1 ಆಯ್ತಾ ಅಲ್ಲಿ. ಅದಾದಮೇಲೆ ಏನು ಮಾಡಿದ್ರು? ಜುಡಿಷಿಯಲ್ ಇಮ್ಯುನಿಟಿ ತಂದರು ಚೀಫ್ ಎಲೆಕ್ಷನ್ ಕಮಿಷನರಿಗೆ. ಏನಾದರೂ ಅವರು ಈ ಎಲೆಕ್ಷನ್ ಪ್ರಕ್ರಿಯೆ ಮಾಡಬೇಕಾದಾಗ ಅವ್ರು ಏನೇ ಮಾಡಿದ್ರು ಕೂಡ ಯಾವ ಕೋರ್ಟ್ನಲ್ಲೂ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ಜುಡಿಷಿಯಲ್ ಇಮ್ಯುನಿಟಿ ಫಾರ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿಗೆ ಅನ್ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಕೊಟ್ಟರು. ಅದಾದಮೇಲೆ ಏನು ಮಾಡಿದ್ರು? 70 ಜನ MP ಹೊರಗೆ ಹಾಕ್ಬಿಟ್ಟು ಈ ಬಿಲ್ಲನ್ನು ಪಾಸ್ ಮಾಡಿದ್ರು. ತಮ್ಗೆ ನೆನಪಿರ್ಬೋದು, ಅದು ಸಂವಿಧಾನಿಕವಾಗ. ಅದಾದಮೇಲೆ ಅಂತಂದರು, ನಿಮಗೆ SIR ತಂದರು. ಬಿಹಾರ್ನಲ್ಲಿ ಒಂದು ಸಣ್ಣ ಪ್ರಯೋಗ ನಡೆಸಿದ್ರು, ಸಕ್ಸಸ್ ಆಯಿತು. ಕೇರಳನಲ್ಲಿ ಎಚ್ಚೆತ್ಕೊಂಡ್ಬಿಟ್ಟು ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟು PDOಗಳ ಮುಖಾಂತರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಕಮ್ಮಿ ಆಯಿತು. ಅಲ್ಲಿ ಕಲ್ತರು, ಮತ್ತೆ ತಮಿಳ್ನಾಡಿಗೆ ಹೋದರು, ಅಲ್ಲೇನೋ ಒಂದು ಪ್ರಯೋಗ ಮಾಡಿದ್ರು, ಸಕ್ಸಸ್ ಆಯಿತು. ಮತ್ತು ಈ 3 ರಾಜ್ಯದಲ್ಲಿ ಏನು ಲೋಪಗಳಿತ್ತು ಅದು ನ್ಯೂನತೆಗಳನ್ನು ಬೆಂಗಾಲ್ನಲ್ಲಿ ಸರಿಪಡಿಸಿದ್ರು. ಏನಂತ? ಲಾಜಿಕಲ್ ಡಿಸ್ಕ್ರಪೆನ್ಸಿ. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಲಾಜಿಕಲ್ ಡಿಸ್ಕ್ರಪೆನ್ಸಿ? ಚೀಫ್ ಎಲೆಕ್ಷನ್ ಕಮಿಷನರ್ ಈಗಲೂ ನನಗೆ ಹೇಳ್ಬಿಡ್ಲಿ, ನಾನು ರಾಜೀನಾಮೆ ಕೊಡೋಕೆ ರೆಡಿ ಇದ್ದೀನಿ. ದೆರ್ ಈಸ್ ನೋ ಡೆಫಿನಿಷನ್. ನಿಮ್ದು ಹೆಸರು ದತ್ತಾತ್ರೇಯ, ನೀವು ಸ್ಪೆಲ್ಲಿಂಗ್ ಏನಾದರೂ ಚೇಂಜ್ ಆದರೆ ನಿಮ್ದು ಹೋಯ್ತು. ಪ್ರಿಯಾಂಕ್ ನಂದು ಕ ಒತ್ತಕ್ಷರ, ಕನೇ ಬಂದುಬಿಟ್ರೆ ವಿತೌಟ್ ಒತ್ತಕ್ಷರ, ಇದು ಡಿಸ್ಕ್ರಪೆನ್ಸಿ ಇದೆ ಅಂದ್ಬಿಟ್ಟು ಟ್ರಿಬ್ಯುನಲಿಗೆ ಟ್ರಿಬ್ಯುನಲಿಗೆ ಕಳಿಸ್ತಾರೆ. ಟ್ರಿಬ್ಯುನಲ್ನಲ್ಲಿ ಒಂದೇ ಜಡ್ಜ್ ಇರೋದು. ಹೆಂಗಾಗ್ತದೆ? ಆಲ್ ದಿಸ್ ಈಸ್ ಕಾನ್ಸ್ಟಿಟ್ಯೂಷನಲ್ಲ. ಅದು ವೋಟ್ ಚೋರಿ ಆಯಿತಾ? ವೋಟ್ ಚೋರಿ ಅಲ್ವಾ ಇದು? ಮತ್ತು ಚಂದಾ ಚೋರಿನೂ ಕರೆಕ್ಟು. ಯಾರು ಮಾಡಿದ್ದು? ನಾವು ಮಾಡಿದ್ದಾ? ಅವರೇ ತಾನೇ. ಈಗ SITನೂ ರಚನೆ ಮಾಡಿದ ಅವ್ರ ಸರ್ಕಾರ, ಹೆಸರುಗಳು ಬರ್ತಾ ಇರೋದು ಅವ್ರ ಸರ್ಕಾರ. ಇದಕ್ಕೆ ಏನು ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ವರ್ಡಿಕ್ಟ್ ಬಂದಾಗ ಮೋದಿಯವರಿಗೆ ಜಯವಾಗಲಿ ಅಂತ ಹೇಳಿದ್ದು ಅವರು. ಮೋದಿಯವರೇ ಏನು ಬಂದು ಅಡಿಗಲ್ಲಿ ಹಾಕಿದ್ರು, ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು, ಧ್ವಜ ಹಾರಿಸಿದ್ರು, ಎಲ್ಲನೂ ಅವರೇ ಮಾಡಿದ್ದು. ಕ್ರೆಡಿಟ್ ಎಲ್ಲ ಅವರಿಗೆ ಬಂತು. ಆದರೆ ಚಂದಾ ಚೋರಿ ಆದಾಗ ಮಾತ್ರ ಯಾಕೆ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ? ಯಾರ್ಯಾರು ಇನ್ವಾಲ್ವ್ ಇದ್ದಾರೆ? ನಮ್ಮ 1 2 3 ಚಂಪಕ್ರಾಯ್ ಯಾರು? ನಿಮ್ಮ ಯಾವುದು ಗಣೇಶ್ ಜಿ ಅಂತೆ ಸರ್. ಇವರಿಗೆಲ್ಲ ದೇವ್ರ ಹತ್ರ ಕಳ್ತನ ಮಾಡಿಬಿಟ್ಟು ಜಿ ಬೇರೆ ಇವರಿಗೆ. ಕರ್ನಾಟಕದ ಹೆಸರು ಹಾಳು ಮಾಡೋಕ್ಕೆ ಬಂದಿರೋದು ಇವರು. ಮತ್ತು ಇನ್ನೊಬ್ಬ ಮಿಶ್ರಾ. ಎಲ್ಲ ಜಿಗಳೇ, ಎಲ್ಲ ಜಿನೂ ಹಿಂಗೆ ರೀ. ಮೋಹನ್ ಜಿ, ಹೊಸಬಾಳೆ ಜಿ ಎಲ್ಲ ಈಗ ಸಮಾಜದಲ್ಲಿ ವಿಷ ಬೀಜ ಬಿಟ್ಬಿಟ್ಟು ಜಿ ಬೇರೆ ಅನ್ಸ್ಕೊಳೋದು ಇವರು. ಬಿಟ್ಬಿಡಿ. ನಾವು ಹೇಳ್ತಾ ಇರೋದು ವೋಟ್ ಚೋರಿನೂ ಪ್ರೂವ್ ಆಗಿದೆ, ನಿಮ್ಮ ಚಂದಾ ಚೋರಿನೂ ಪ್ರೂವ್ ಆಗಿದೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.